It was great. It was great. Thank you. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಬಂದಿದೆ. ಅವ್ರ ಟ್ವಿಸ್ಟ್ ಕೊಟ್ಟಿದ್ದು ಸೂಪರ್ ಆಗಿತ್ತು ಆಕ್ಚುಲಿ. ಬಾಲು ಅವ್ರದ್ದು ಕ್ಯಾರೆಕ್ಟರ್, ಇಟ್ ವಾಸ್ ಅಮೇಸಿಂಗ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್. ಇಟ್ ವಾಸ್ ಅಮೇಸಿಂಗ್. ನಾಟ್ ಸೀನ್ ಎನಿಥಿಂಗ್ ಲೈಕ್ ದಿಸ್ ಬಿಫೋರ್. ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಬಟ್ ಫ್ಲರ್ಟ್ ಅಂತ ಕೇಳಿದ್ರೆ ಇಟ್ ವಿಲ್ ಬಿ ಲೈಕ್ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಅದ್ರ ಎಂಡಿಂಗ್ ಟು ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ವಾಸ್ ಸೋ ಸರ್ಪ್ರೈಸ್ಡ್. ಸೊ ಯಾ, ಅಬ್ಸಲ್ಯೂಟ್ಲಿ. ಸಾರಿ, ತುಂಬಾ ಚೆನ್ನಾಗಿದೆ. ಇಟ್ ವಾಸ್ ವೆರಿ ಫನಿ. ಐ ಥಿಂಕ್ actors did a wonderful job. ಮತ್ತೆ ಅನ್ಸದೇ ಇಲ್ಲ ಸರ್ ಫಸ್ಟ್ ಟೈಮ್ ಅಂತ. ಇಟ್ಸ್ so well done. The screenplay was beautiful. I think the vision was sorry ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಸಿನಿಮಾದಲ್ಲಿ? I see, ನಾನು ತುಂಬಾ partial because I am Nimika's best friend, so I will obviously say I loved her character. And the fact that she was an antagonist was amazing because first ಇಂದ ನಾವು ತುಂಬಾ ಗುಡಿ ತರ ತೋರಿಸಿದ್ದಾರೆ ಅವ್ರನ್ನ. ಬಟ್ the twist was great. But I think I gave away the movie, but anyway I shouldn't be. But I think my second favorite was obviously Bala. Amazing. What an entertainer. I just loved the character. It was amazing. ಸರ್, ಅದ್ಭುತವಾದಂತ ಒಂದು ಸಿನಿಮಾ. ತುಂಬಾ ಖುಷಿ ಆಯ್ತು ನೋಡ್ಬೇಕಂದ್ರೆ. ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಕೂಡ ಏನಾಗ್ತಿದೆ ಅಂತಾನೆ ನಮ್ಗೆ ಒಂದು ಕುತೂಹಲ ಮೂಡಿಸಿದಂತ ಸಿನಿಮಾ. ಯಾಕಂದ್ರೆ ಚಂದನ್ ಅವ್ರನ್ನ ನಾವು ಚಿಕ್ಕಂದ್ರಿಂದ ನೋಡ್ಕೊಂಡ್ ಬಂದಿದೀವಿ. ಅವರು ಒಂದು ಪ್ರೊಫೆಷನಲ್ ಇಂಜಿನಿಯರ್ ಆಗಿರ್ತಾರೆ. ಅವ್ರದೇ ಒಂದು ಕತೆ ಆಗಿರುತ್ತೆ. ಅದಾದ ನಂತರ ಅವರು ಮಾಡೆಲ್ ಆಗ್ತಾರೆ. ಅದಾದ ನಂತರ ಅವರು ಪೇಟ ಮಂದಿ ಕಾಡಿಗೆ ಬಂದ ನಂತರ ಬಿಗ್ ಬಾಸ್, ನಂತರ ಅವ್ರದ್ದು ಡಿಫ್ರೆಂಟ್ ಜರ್ನಿ ಆಗುತ್ತೆ. ಹೋಟೆಲ್ ಓಪನ್ ಮಾಡ್ತಾರೆ, ಆಂಟ್ರಪ್ರಿನರ್ ಆಗ್ತಾರೆ, ಸಾಕಷ್ಟು ಜನಕ್ಕೆ ಎಕ್ಸಾಂಪಲ್ ಆಗ್ತಾರೆ. ಪ್ಲಸ್ ಇವಾಗ ನೋಡ್ತಾ ಬಂದ್ರೆ ಅವರು ಮೂವಿ ಡೈರೆಕ್ಟರ್ ಕೂಡ ಆಗಿದ್ದಾರೆ, ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಸರ್, ಸಿನಿಮಾ ಅದ್ಭುತವಾಗಿದೆ ಸರ್. ಸಿನಿಮಾ ಹೇಳ್ಬೇಕು ಅಂತಂದ್ರೆ ಅದ್ಭುತವಾಗಿದೆ. ಏನಕ್ಕೆ ಅಂತಂದ್ರೆ ಫಸ್ಟ್ ಹಾಫ್ ಇಂದ ತುಂಬಾ ನಗ್ತೀವಿ. ಇಡೀ ಕ್ರೌಡ್ ತುಂಬಾ ಚೆನ್ನಾಗಿ ನಮ್ಮನ್ನ ಪ್ರೋತ್ಸಾಹಿಸ್ತಾರೆ. ನೀವೇ ನೋಡ್ಬೋದು, ಥಿಯೇಟರ್ ಕಡೆ ಬಂದ್ರೆ ಇಡೀ ಕ್ರೌಡ್ ನಗ್ತಾ ತುಂಬಾ ಖುಷಿಯಿಂದ ಮಾತಾಡ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ನಮ್ಗೆ ಗೊತ್ತೇ ಆಗಲ್ಲ ಎಲ್ಲೆಲ್ಲಿ ಟ್ವಿಸ್ಟ್ ಗಳಿರುತ್ತೆ ಅಂತ. ಸೊ ಸಿನಿಮಾ ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿ ಮೂಡ್ ಬಂದಿದೆ. ಯಾರು ಗೆಸ್ಸೇ ಮಾಡಕ್ ಆಗಿರ್ತಕ್ಕಂಥ ಒಂದು ಕ್ಲೈಮ್ಯಾಕ್ಸ್. ಅಂಡ್ ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂಡ್ ನೋಡ್ಲೇಬೇಕಾದಂತ ಸಿನಿಮಾ. ಸೊ ಬನ್ನಿ, ಥಿಯೇಟರ್ ಬನ್ನಿ, ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚೆನ್ನಾಗಿದೆ. ಅದೇ ಟೀಸರ್ ಅಥವಾ ಟ್ರೈಲರ್ ನೋಡಿದ್ರೆ ಬರೀ ಟೀನೇಜರ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಹಂಗೇನಿಲ್ಲ, ಫ್ಯಾಮಿಲಿ ನೋಡ್ಬೋದು, ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಅಫ್ಕೋರ್ಸ್ ಚಂದನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೀರಿಯಲ್ ಡೇಸ್ ಇಂದ ನೋಡಿರೋದ್ರಿಂದ ಡಿಫ್ರೆಂಟ್ ಆಗೋ ಬೇರೆ ತರದ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು. ಮೆಸೇಜ್ ನಮ್ಗೆ ಆಕ್ಚುಲಿ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬಾ ಇಷ್ಟ ಆಯ್ತು. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲೂ ನಿಮ್ಗೆ ಬೋರಿಂಗ್ ಅನ್ಸೋದಿಲ್ಲ. ಸ್ಕ್ರೀನ್ ಪ್ಲೇ ಪ್ರತಿ ಒಂದು ನಿಮಿಷನೂ ಅವರು ತುಂಬಾ ಬ್ಯೂಟಿಫುಲ್ ಇದೆ ಡನ್. ಆಮೇಲೆ ಇವನ್ ಅವ್ರ ಸ್ಟ್ರಗಲ್ನ ಕೂಡ ನಾನು ನೋಡ್ಕೊಂಡು ಬಂದಿದ್ದೆ ಸುಮಾರು ವರ್ಷದಿಂದ. ಆ ಸ್ಟ್ರಗಲ್ ಅವ್ರು ಏನ್ ಪಟ್ಟಿದ್ದಾರೆ, ಆ ಶ್ರಮ ಏನಿದೆ ಬಿಹೈಂಡ್ ದ ಸೀನ್, ಎವ್ರಿ ಸಿಂಗಲ್ ಸೆಕೆಂಡ್ ವರ್ತ್ ಇಟ್ ಅನ್ನಿಸ್ತು. ಅಂಡ್ ಸಕ್ಸಸ್ಫುಲ್ 100% ಇದೆ. ಎಲ್ಲರಿಗೂ ಬಂದು ಈ ಮೂವಿ ನೋಡಕ್ಕೆ ನಾನು ಪರ್ಸನಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನು ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅಂಡ್ ಫ್ಲರ್ಟ್ ಅಂತ ಅನ್ಕೊಂಡ ತಕ್ಷಣ ಎಲ್ಲರೂ ಕಾಲೇಜ್ ಟೈಪ್ ಅಥವಾ ಈಗಿನ ಕಾಲದ ಮೂವಿ ಅನ್ಕೊಂತಾರೆ. ಡೆಫಿನೆಟ್ಲಿ ನಾಟ್. ಇಡೀ ಫ್ಯಾಮಿಲಿ ಬಂದು ನೋಡುವಂತ ಮೂವಿ. ಪ್ಲೀಸ್ ಡು ಕಮ್ ಅಂಡ್ ವಾಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ಚಂದನ್ ಅಂಡ್ ಕವಿತಾ. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ. ನಾನು ಇಷ್ಟೊಂದು ಟ್ವಿಸ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಸ್ಪೆಷಲಿ ಸೆಕೆಂಡ್ ಹಾಫ್, ಟೂ ಮೆನಿ ಟ್ವಿಸ್ಟ್. ದಿಸ್ ಇಸ್ ಅನ್ ಎಕ್ಸಲೆಂಟ್ ಮೂವಿ. ಇಟ್ ಹ್ಯಾಸ್ ಕಾಮಿಡಿ ಇದೆ, ಆಮೇಲೆ ಸಸ್ಪೆನ್ಸ್ ಇದೆ, ಆಮೇಲೆ ಲವ್ ಆಂಗಲ್ ಕೂಡ ಇದೆ. ಐ ರಿಯಲಿ ಲೈಕ್ ದ ಮೂವಿ. ಸೊ ಎವ್ರಿ ಒನ್ ಶುಡ್ ವಾಚ್. ಅಂಡ್ ಮೂವಿ ಟೈಟಲ್ ಪ್ರಕಾರ ಜನಕ್ಕೆ ಅನ್ಸ್ಬೋದು ಇಟ್ಸ್ ನಾಟ್ ಅ ಫ್ಯಾಮಿಲಿ ಮೂವಿ, ಬಟ್ ದಿಸ್ ಇಸ್ ಡೆಫಿನೆಟ್ಲಿ ಅ ಫ್ಯಾಮಿಲಿ ಮೂವಿ. Thank you. Yeah, movie is too good and first half is too hilarious and friendship aspect irutte first half alli. So second half banbitu you will expect more twist and twist. ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಇನ್ನೇನು ಎಂಡ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಮತ್ತೆ ಇನ್ನೂ ಟ್ವಿಸ್ಟ್ ಬರುತ್ತೆ. ಸೊ ದಟ್ ಫನ್ ಆಸ್ಪೆಕ್ಟ್ ಯು ಹ್ಯಾವ್ ಟು ಕಮ್ ಟು ಥಿಯೇಟರ್ಸ್ ಅಂಡ್ ದೆನ್ ಎಂಜಾಯ್. ತುಂಬಾ ಚೆನ್ನಾಗಿದೆ ಸರ್. ಪ್ರತಿ ಒಂದು ಸೀನು ಇಷ್ಟ ಆಯ್ತು. ಪ್ರತಿ ಒಂದು ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಪ್ರತಿ ಒಂದು ಸೀನು ಇಷ್ಟ ಆಯ್ತು. ಅದ್ರ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆ ತರ ಆಯ್ತು. ಪ್ರತಿ ಒಂದು ಸೀನು ಇಷ್ಟ ಆಯ್ತು.